ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವಿದ್ಯಾ. ತುಂಬ ದಿನಗಳ ನಂತರ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಯಾರಾದರೂ ಹೊಸ್ದಾಗಿ ಏನಾದರೂ ನನ್ನ ವೀಡಿಯೋಸ್ ನೋಡ್ತಿದ್ರೆ ಅವ್ರಿಗೆ ಇನ್ಫಾರ್ಮೇಷನ್. ಆ್ಯಕ್ಚುಲಿ ನನಗೆ 1 ಇಯರ್ ಬ್ಯಾಕ್ ಬ್ಲಡ್ ಕ್ಯಾನ್ಸರ್ ಆಗಿತ್ತು. 6 ಮಂತ್ಸ್ ನಾನು ಟಾರ್ಗೆಟೆಡ್ ಥೆರಪಿ ಮತ್ತು ಕೀಮೊಥೆರಪಿ ಅನ್ನೋವಂಥ ಒಂದು ಟ್ರೀಟ್ಮೆಂಟ್ನ ತೊಗೊಂಡಿದ್ದೆ. ನನಗಿದ್ದಂಥ ಕ್ಯಾನ್ಸರ್ ಟೈಪ್ ಬಂದು ಹಾಟ್ ಸ್ಕಿನ್ ಲಿಂಫೋಮಾ. ಸೊ ಅದು ಟ್ರೀಟ್ಮೆಂಟ್ ಜರ್ನಿ 6 ಮಂತ್ಸ್ ಮುಗಿದಾದ್ಮೇಲೆ ಒಂದು 6 ಮಂತ್ಸ್ ಆಗಿದೆ ಈಗ ಪೋಸ್ಟ್ ಕೀಮೊಥೆರಪಿ. ಸೊ ನಾನು ಫಸ್ಟ್ 6 ಮಂತ್ಸ್ ನಾನು ಟ್ರೀಟ್ಮೆಂಟ್ ತೊಗೋಬೇಕಾದ್ರೆ ನನಗೆ ಈ ರೀತಿ ಕ್ಯಾನ್ಸರ್ ಇದೆ ಅಂತ ಹೆಂಗೆ ಗೊತ್ತಾಯಿತು, ಮತ್ತು ಆ ಟ್ರೀಟ್ಮೆಂಟ್ನ ನಾನು ಯಾವ ರೀತಿ ತೊಗೊಂಡೆ, ಯಾವ್ಯಾವುದೆಲ್ಲ ಟ್ರೀಟ್ಮೆಂಟ್ ತೊಗೊಂಡೆ, ಮತ್ತು ಎಷ್ಟು ಎಕ್ಸ್ಪೆಂಡಿಚರ್ ಆಯಿತು, ಮತ್ತು ಅದನ್ನೆಲ್ಲ ನಾನು ಹೆಂಗೆ ಅಫೋರ್ಡ್ ಮಾಡಿದೆ, ಈ ಥರ ಒಂದಷ್ಟು ವೀಡಿಯೋಸ್, ಮತ್ತು ನಾನು ಮಾಡಿದಂಥ ಒಂದಷ್ಟು ಹೆಲ್ತ್ ರಿಲೇಟೆಡ್ ತಪ್ಪುಗಳು ಈ ಮೊದಲು ಅಕ್ಕಿ ತಿನ್ನೋದಾಗಿರ್ಬೋದು, ಇಲ್ಲ ಬೇರೆ ಬೇರೆ ಒಂದಷ್ಟು ವಿಚಾರಗಳನ್ನ ನಾನೀಗ ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ, ಇದೇ ಒಂದು ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ನಿಮಗೆ ಒಂದು ಕಂಟಿನ್ಯೂಟಿ ಇರಬೇಕಂದ್ರೆ ಈ ಹಳೆ ವಿಡಿಯೋಗಳನ್ನ ಫಸ್ಟ್ ನೋಡಿ. ಸೊ ನಿಮಗೆಲ್ಲ ಒಂದು ಕಂಟಿನ್ಯೂಟಿ ಅನ್ನೋದು ಸಿಗುತ್ತೆ. ಸೊ ಈಗ ಆಲ್ರೆಡಿ ಹೇಳ್ದಂಗೆ ನಾನು ಕೀಮೊಥೆರಪಿ ಜರ್ನಿನೆಲ್ಲ ವಿಡಿಯೋ ಮಾಡಿದ್ದೀನಿ. ಸೊ ಪೋಸ್ಟ್ ಕೀಮೊಥೆರಪಿ ಆದಮೇಲೆ ಒಂದು ಸಣ್ಣ ಬ್ರೇಕ್ನ ತಗೊಂಡಿದ್ದೆ. ಯಾಕಂದರೆ ಟ್ರೀಟ್ಮೆಂಟೆಲ್ಲ ಮುಗಿದ್ಮೇಲೆ ಹೇರೆಲ್ಲ ಫಾಲ್ ಆಗಿತ್ತು, ಅದನ್ನು ಕೂಡ ವಿಡಿಯೋ ಮಾಡಿದ್ದೀನಿ. ಸೊ ನನಗೆ ಹೇರ್ ಆಲ್ಮೋಸ್ಟ್ 8 ಕೀಮೊಥೆರಪಿವರೆಗೂ ಸಸ್ಟೈನ್ ಆಗಿತ್ತು. ಅದಾದಮೇಲೆ ನಾನೇ ಸ್ವಲ್ಪ ಬಾಯ್ ಕಟ್ ಮಾಡಿಸಿದ್ದೆ. ಅದಾದಮೇಲೆ ಕಂಪ್ಲೀಟ್ ಟ್ರೀಟ್ಮೆಂಟ್ ಎಲ್ಲ ಮುಗಿದ್ಮೇಲೆ ನಾನೇ ಅದನ್ನು ಕ್ಲೀನ್ ಶೇವ್ ಕೂಡ ಮಾಡಿಸ್ಬಿಟ್ಟಿದ್ದೆ. ಕ್ಲೀನ್ ಶೇವ್ ಆದಮೇಲೆ ಸ್ವಲ್ಪ ಕೆಲವೊಂದಷ್ಟು ಭಯ, ಮತ್ತು ನಾನು ಕೂಡ ಆಫೀಸಲ್ಲಿ ಜನಗಳನ್ನ ಫೇಸ್ ಮಾಡಬೇಕಿತ್ತು. ನಾನು ಹೆಂಗೆ ಕಾಣಿಸ್ತಿದ್ದೀನಿ ಅಂತ ನನಗೆ ಧೈರ್ಯ ತಂದ್ಕೊಳ್ಳೋದಕ್ಕೆ ತುಂಬ ಟೈಮ್ ತಗೊಳ್ತು. ಅದ್ರ ಜೊತೆಗೆ ಕೆಲವೊಂದಷ್ಟು ವರ್ಕ್ ಪ್ರೆಷರ್ಸ್ ಇರ್ಬೋದು, ಫೈನಾನ್ಷಿಯಲ್ ಪ್ರೆಷರ್ಸು ಎಲ್ಲನೂ ಕೂಡ ಇತ್ತು. ಅದನ್ನೆಲ್ಲ ಹ್ಯಾಂಡಲ್ ಮಾಡೋದಕ್ಕೆ ಒಂದು 6 ಮಂತ್ಸ್ ಬ್ರೇಕ್ ತೊಗೊಂಡೆ. ಅದ್ರ ಜೊತೆಗೆ ಒಂದಷ್ಟು ಮಾನಸಿಕವಾಗೂ ಕೂಡ ಹೋರಾಟ ಮಾಡಿದ್ದೀನಿ. ಅದೇನು ಅಂತ ಎಲ್ಲ ಈ ವಿಡಿಯೋದಲ್ಲಿ ಬ್ರೀಫಾಗಿ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ನಂದು ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಿದ್ದು ಏಪ್ರಿಲ್ 1 ನನಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗಿದ್ದು ಮಾರ್ಚ್ ಮಂತಲ್ಲಿ, ಮಾರ್ಚ್ ಐ ಥಿಂಕ್ 13 ನನಗೆ ಗೊತ್ತಾಯಿತು. ಟೆಸ್ಟ್ ಎಲ್ಲ ಮುಗಿದು ಫೈನಲ್ ಟ್ರೀಟ್ಮೆಂಟ್ ಅನ್ನೋದು ಏಪ್ರಿಲ್ 1 ಸ್ಟಾರ್ಟ್ ಆಗಿತ್ತು. ಆಲ್ಮೋಸ್ಟ್ 1 ಇಯರ್ ಕಂಪ್ಲೀಟ್ ಆಗಿದೆ ಗೈಸ್. ಸೊ ಹಂಗೆ ಸ್ಟಾರ್ಟ್ ಆಗಿ ಸೆಪ್ಟೆಂಬರ್ ಮಿಡ್ಡಲ್ಲಿ ನನಗೆ ಟ್ರೀಟ್ಮೆಂಟ್ ಕಂಪ್ಲೀಟ್ ಆಯಿತು. ಕೆಲವೊಂದು ಸಲ ಟ್ರೀಟ್ಮೆಂಟ್ ಪೋಸ್ಟ್ಪೋನು ಕೂಡ ಆಗಿತ್ತು. ಕೆಲವೊಂದು ಬ್ಲಡ್ಡಿನೂ ಇಂಪ್ರೂವ್ ಆಗಿರಲಿಲ್ಲ, ಮತ್ತು ನ್ಯೂಟ್ರೋಫಿಲ್ಸು ಕೆಲವೊಂದು ಅವ್ರದ್ದು ಮೆಜರ್ಮೆಂಟ್ಸ್ ಇರುತ್ತೆ, ಕ್ರಯಾಟಿನ್ಸ್ ಇರ್ಬೋದು, ಅವೆಲ್ಲ ಸ್ಟೇಬಲ್ ಆದಮೇಲೆ ಅವ್ರು ಟ್ರೀಟ್ಮೆಂಟ್ ಕೊಡ್ತಿರೋದು. ಸೊ ಆ ರೀತಿಯಾಗಿ ಒಂದು 1.5 ಮಂತ್ ಅಷ್ಟು ಸ್ವಲ್ಪ ಎಕ್ಸ್ಪ್ಯಾಂಡ್ ಆಗಿತ್ತು ನನಗೆ ಟ್ರೀಟ್ಮೆಂಟ್ ಜರ್ನಿ. ಅದೆಲ್ಲ ಮುಗಿದ ಮೇಲೆ ಸೊ ಏರೆಲ್ಲ ಕ್ಲೀನ್ ಆಗಿತ್ತು, ಈ ಥರ ಎಲ್ಲ ಆಗಿತ್ತು. ಅದಾದಮೇಲೆ ಅಕ್ಟೋಬರಿಂದ ನಂದು ರಿಕವರಿ ಜರ್ನಿ ಅನ್ನೋದು ಸ್ಟಾರ್ಟ್ ಆಯಿತು. ಸೊ ಅಕ್ಟೋಬರಲ್ಲಿ ಒಂದು ಸಲ ಪೆಟ್ ಸ್ಕ್ಯಾನ್ನ ಮಾಡಿಸಿದ್ರು ಡಾಕ್ಟರು. ಏನಿದೆ ಇವಾಗ ಟ್ರೀಟ್ಮೆಂಟ್ ಎಲ್ಲ ಮುಗ್ದಾದ್ಮೇಲೆ ಅಂತ ನೋಡೋಣ ಅಂತ. ಅದರಲ್ಲಿ ನನಗೆ ಒಂದಷ್ಟು ಸರ್ಪ್ರೈಸಸ್ ಇತ್ತು. ಏನಂದರೆ ಕೆಲವೊಂದು ಲಿಂಫ್ ನೋಡ್ಸ್ಗಳು ಅಪ್ ಆ್ಯಂಡ್ ಡೌನ್ ಇತ್ತು. ನನಗೆ ಮೇಯ್ನ್ ಕ್ಯಾನ್ಸರ್ ಟ್ಯೂಮರ್ ಏನಿದೆ ಅದು ಆಲ್ಮೋಸ್ಟ್ 10 ಸೆಂಟಿಮೀಟರ್ ರೇಡಿಯಸ್ ಅರೌಂಡಲ್ಲಿ ಇತ್ತು. ಅದು ಚೆಸ್ಟ್ ಏರಿಯಾದಲ್ಲೇ ಇತ್ತು. ಸೊ ಅದೆಲ್ಲ ಒಂದು 6.8 ಸೆಂಟಿಮೀಟರ್ಗೆ ರೆಡ್ಯೂಸ್ ಆಗಿತ್ತು. ಅಂದರೆ ತುಂಬ ಟೈಮ್ ತೊಗೊಳುತ್ತೆ. ಕ್ಯಾನ್ಸರ್ ಇರೋದಿಲ್ಲ, ಬಟ್ ಆ ಸ್ಕ್ಯಾರ್ ಟಿಶ್ಯೂ ಅಂತ ಏನು ಕರೀತಾರೆ ಅದು ಒಂದು 1 ಇಯರು 2 ಇಯರ್ಸ್ವರೆಗೂ ಕೂಡ ಇರುತ್ತೆ. ಕೆಲವೊಂದು ಸಲ ಹಾಗೇ ಇದ್ಬಿಡುತ್ತೆ ಕೂಡ. ಸೊ ಅದು ಕಡಿಮೆ ಆಗ್ತಾ ಆಗ್ತಾ ಒಂದೊಂದು ಟೆಸ್ಟ್ ಮಾಡಿಸಿದಾಗ 1 ಸೆಂಟಿಮೀಟ್ರು 2 ಸೆಂಟಿಮೀಟ್ರು ಕೆಲವೊಂದು ಸಲ 3 ಸೆಂಟಿಮೀಟರ್ ಕೂಡ ರೆಡ್ಯೂಸ್ ಆಗಿರೋದು ಉಂಟು. ಸೊ ಈ ಥರ ರೆಡ್ಯೂಸ್ ಆಗುತ್ತೆ ಅದು. ಸೊ ಹಾಗಿರುವಾಗ ನನಗೆ ಅದು ಅಕ್ಟೋಬರಲ್ಲಿ ಟೆಸ್ಟ್ ಮಾಡಿಸಿದಾಗ ಒಂದು 6.8 ಸೆಂಟಿಮೀಟರ್ ಇತ್ತು. ಅದು ಯಾವುದೇ ರೀತಿಯಾದಂಥ SUV ಆ್ಯಕ್ಟಿವಿಟಿ ಅಂತ ಬರುತ್ತೆ, ಅಂದರೆ ಏನಾದರೂ ಕ್ಯಾನ್ಸರ್ ಆ್ಯಕ್ಟಿವಿಟಿ ಇದೆಯಾ ಅಂತ, ಅದು ಯಾವುದೇ ರೀತಿ ಇರಲಿಲ್ಲ. ಕೆಲವೊಂದು ಸಣ್ಣ ಪುಟ್ಟ ಲಿಂಫ್ ನೋಡ್ಸ್ಗಳು ಅವಾಗ ತಾನೇ ಟ್ರೀಟ್ಮೆಂಟ್ ಎಲ್ಲ ಮುಗಿಸಿದ್ದೆ. ಸೊ ಕೆಲವೊಂದು ಅಪ್ ಆ್ಯಂಡ್ ಡೌನ್ಸ್ ಎಲ್ಲ ಇತ್ತು. ಅದನ್ನೆಲ್ಲ ಒಂದಷ್ಟು ಅಬ್ಸರ್ವೇಷನಲ್ಲಿ ಡಾಕ್ಟರೇ ಇಟ್ಟಿದ್ರು. ಸೊ ಇನ್ಮೇಲೆ 1 ಇಯರ್ ನೀವು ರೆಗ್ಯುಲರ್ ಆಗಿ 3 ಮಂತ್ಸ್ಗೆ ಒಂದ್ಸಲ ಟೆಸ್ಟ್ ಮಾಡಿಸಿ ಅಂತ ಹೇಳಿದರು. ಪೆಟ್ ಸ್ಕ್ಯಾನು ಇಲ್ಲ ಸಮ್ಟೈಮ್ಸ್ ಅವರು ಏನಾದರೂ ಎಲ್ಲ ಓಕೆ ಇದೆ ಅನಿಸಿದ್ರೆ ನಾನು CT ಸ್ಕ್ಯಾನ್ಗೆ ಸಜೆಸ್ಟ್ ಮಾಡ್ತೀನಿ ಅಂತ ಹೇಳಿದರು. ಸೊ ಅದೇ ರೀತಿ ಓಕೆ ಅಂತ ಹೇಳಿದ್ವಿ. ಸೊ ಅಕ್ಟೋಬರ್ ಸ್ಕ್ಯಾನ್ಸ್ ಎಲ್ಲ ಮುಗಿದಿತ್ತು. ಅದಾದಮೇಲೆ ಆಲ್ಮೋಸ್ಟ್ 3 ಮಂತ್ಸು ಆರಾಮಾಗಿದ್ದೆ. ಸೊ ಅವಾಗ ತಾನೇ ನಾನು ಹೇರೆಲ್ಲ ಶೇವ್ ಮಾಡಿದ್ದೆ, ಹೇರ್ ಕೂಡ ಗ್ರೋ ಆಗೋದಕ್ಕೂ ಎಲ್ಲ ಸ್ಟಾರ್ಟ್ ಆಗಿತ್ತು. ಅದಾದಮೇಲೆ ಡಿಸೆಂಬರ್ 1 ಮತ್ತೆ ಟೆಸ್ಟ್ ಮಾಡಿಸಿದೆ 3 ಮಂತ್ಸ್ ಗ್ಯಾಪ್ ಕೊಟ್ಟು. ಅವಾಗೂ ಅಷ್ಟೇ ಮೇನ್ ಟ್ಯೂಮರ್ ಮಾಸ್ ಏನಿತ್ತು ಅದು 5.2 ಸೆಂಟಿಮೀಟರ್ ನನಗೆ ರೆಡ್ಯೂಸ್ ಆಗಿತ್ತು. ಸೊ ಆಲ್ಮೋಸ್ಟು 1 ಸೆಂಟಿಮೀಟರ್ ಡಿಫ್ರೆನ್ಸಲ್ಲಿ ರೆಡ್ಯೂಸ್ ಆಗಿತ್ತು. ಅದಾದಮೇಲೆ ಅವಾಗೂ ಅಷ್ಟೇ ಕೆಲವೊಂದು ಸೈಡ್ ಎಫೆಕ್ಟ್ಸ್ ಅನ್ನೋದು ನನಗೆ ಅಲ್ಲಿವರೆಗೆ ಯಾವುದು ಕಾಣಿಸ್ಕೊಂಡಿರಲಿಲ್ಲ.
ಥೈರಾಯ್ಡ್ ಆಗಿರ್ಬೋದು, ಹೇರ್ ಗ್ರೋನು ಅಷ್ಟು ತುಂಬ ಚೆನ್ನಾಗಿ ಆಗ್ತಿತ್ತು. ಕೆಲವೊಂದು ಲಿಂಫ್ ನೋಡ್ಸ್ ಅವಾಗೂ ಕೂಡ ಅಪ್ ಆ್ಯಂಡ್ ಡೌನ್, ಪ್ರೀವಿಯಸ್ಲಿ ಯಾವುದು ಅಪ್ಪಿತ್ತು ಇವಾಗ ಅದು ಡೌನ್ ಆಗಿತ್ತು, ಇನ್ನು ಕೆಲವ್ದು ಯಾವುದೋ ಹೊಸದು ಒಂದೊಂದು ಹಬ್ಬ ಆಗಿತ್ತು. ಸೊ ಡಾಕ್ಟರ್ ಏನು ಹೇಳಿದ್ರು ಅಂದರೆ ಆಲ್ಮೋಸ್ಟ್ 1.5 ಇಯರ್ ಈ ಥರ ವೇರಿಯೇಷನ್ಸ್ ಇರುತ್ತೆ. ಸೊ ಇಟ್ಸ್ ನಾಟ್ ಅ ಕ್ಯಾನ್ಸರ್, ನಮ್ಮ ಬಾಡಿ ರಿಕವರಿ ಫೇಸಲ್ಲಿದೆ ಅಂತ. ತುಂಬ ಜನ ಈ ಫೇಸಲ್ಲೇ ಭಯಪಡ್ತಾರೆ ಗಾಯ್ಸ್. ನನಗೆ ಆಲ್ಮೋಸ್ಟ್ ನನ್ನ ಕಾಂಟ್ಯಾಕ್ಟಲ್ಲಿರೋ ಒಂದು 2-3 ಜನ ಇದನ್ನೇ ಹೇಳಿದರು. ಅವ್ರಿಗೂ ಅಷ್ಟೇ ಸ್ಕ್ಯಾನ್ ಆದ ತಕ್ಷಣ ಕಾಲ್ ಮಾಡ್ತಾರೆ, ಕಾಲ್ ಮಾಡಿಬಿಟ್ಟು ಹೇಳ್ತಾರೆ, ವಿದ್ಯಾ ನಮ್ಮದು ಲಿಂಫ್ ನೋಡ್ ಸ್ವಲ್ಪ ಜಾಸ್ತಿ ದೊಡ್ಡ ಆಗಿಬಿಟ್ಟಿದೆ, ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಲಾಸ್ಟ್ ಟೈಮ್ ತುಂಬ ಚಿಕ್ಕದಿತ್ತು, ಈ ಸಲ ಸ್ವಲ್ಪ ಎಕ್ಸ್ಪ್ಯಾಂಡ್ ಆಗೋಗಿದೆ, 1 ಮಿಲಿಮೀಟ್ರಲ್ಲಿ ಎಕ್ಸ್ಪ್ಯಾಂಡ್ ಆಗೋಗಿದೆ. ಡಾಕ್ಟರ್ ಅದನ್ನು ಅಬ್ಸರ್ವೇಷನಲ್ಲಿ ಇಟ್ಟಿದ್ದಾರೆ, ಏನಾದರೂ ಪ್ರಾಬ್ಲಮ್ಮಾ ಅಂತ. ಸೊ ನಾವು ಟ್ರೀಟ್ಮೆಂಟ್ ಮುಗಿದ ತಕ್ಷಣ ಇಮಿಡಿಯೇಟಾಗಿ ಸ್ಕ್ಯಾನ್ ಮಾಡಿಸ್ತಾ ಇರ್ತೀವಿ. ಅಪ್ ಟು 1 ಇಯರ್ವರೆಗೂ ಈ ಥರ ಅಪ್ ಆ್ಯಂಡ್ ಡೌನ್ಸ್ ಇರುತ್ತೆ ಗೈಸ್. ಯಾರಾದರೂ ಕ್ಯಾನ್ಸರ್ ಟ್ರೀಟ್ಮೆಂಟ್ ಮುಗಿದು ಯಾರಾದರೂ ಸ್ಕ್ಯಾನ್ ಮಾಡಿಸಿ ಈ ಥರ ಏನಾದರೂ ನಿಮಗೂ ರಿಪೋರ್ಟ್ಸ್ ಬಂದಿದ್ರೆ ಇದು ಕ್ಯಾಶುವಲ್. ಆ್ಯಕ್ಚುಲಿ ಅಪ್ ಆ್ಯಂಡ್ ಡೌನ್ಸ್ ಅಂತೂ ಇದ್ದೇ ಇರುತ್ತೆ, ಯಾವುದೂ ಫುಲ್ಲು ನ್ಯೂಟ್ರಲ್ ಆಗಿ ಪರ್ಫೆಕ್ಟ್ ರಿಪೋರ್ಟ್ ಅಂತ ಯಾವುದೂ ಬರೋದಿಲ್ಲ. ಅಬ್ಸರ್ವೇಷನಲ್ಲಿ ಕೆಲವೊಂದನ್ನು 1 ವರ್ಷಗಳ ಕಾಲ ಇಟ್ಟಿರ್ತಾರೆ. ಸೊ ಆ ಥರ ಆಗಿತ್ತು. ಯಾವುದಾದ್ರೂ ತುಂಬ ವರ್ಸ್ಟ್ ಕಂಡೀಷನಲ್ಲಿ ಏನಾದರೂ ಗ್ರೋ ಆದರೆ ಏನಾದರೂ ಟ್ರೀಟ್ಮೆಂಟ್ಗೆ ಸಜೆಸ್ಟ್ ಮಾಡ್ತಾರೆ ಅಷ್ಟೇ. ಸೊ ಅದನ್ನು ಬಿಟ್ಟು ಒಂದು 6 ಮಂತ್ಸ್ವರೆಗೂ, ಸಪೋಸ್ ಈ ಸಲ ನಂದು ಒಂದು ಲಿಂಫ್ ನೋಡ್ 1 ಸೆಂಟಿಮೀಟ್ರ್ ಇತ್ತು, ನೆಕ್ಸ್ಟ್ ಟೈಮ್ ಬಂದಾಗ 1.2 ಆಗಿದೆ ಅಂದರೆ ಒಂದು ಸ್ವಲ್ಪ ಅಬ್ಸರ್ವೇಷನಲ್ಲಿ ಇಟ್ಟಿರ್ತಾರೆ, ಓಕೆ ನೆಕ್ಸ್ಟ್ ಟೈಮ್ ನೋಡೋಣ ಅಂತ ಹೇಳಿ ಅಷ್ಟೇ. ಅದಕ್ಕೆ ಯಾರು ಕೂಡ ವರಿ ಮಾಡಬೇಕಾಗಿರೋದಿಲ್ಲ. ನಾನಂತೂ ಇದನ್ನು ತುಂಬ ವರಿ ಮಾಡ್ತಿದ್ದೆ ಗೈಸ್. ಟೆಸ್ಟ್ ರಿಪೋರ್ಟ್ ಬಂದ ತಕ್ಷಣ ಎಷ್ಟೊತ್ತಿಗೆ ಡಾಕ್ಟ್ರಿಗೆ ತೋರಿಸ್ತೀನೋ, ಎಷ್ಟೊತ್ತಿಗೆ ಇದನ್ನೆಲ್ಲ ಕ್ಲಾರಿಫೈ ಮಾಡ್ಕೊತೀನೋ, ಈ ಥರ ಎಲ್ಲ ತುಂಬ ಅನಿಸ್ತಿತ್ತು. ಸೊ ಇವಾಗ ಅದು ಅಭ್ಯಾಸ ಆಗೋಗಿದೆ. ಡಿಸೆಂಬರ್ ಟೆಸ್ಟಲ್ಲೂ ಅಷ್ಟೇ ಆಲ್ಮೋಸ್ಟ್ ಎಲ್ಲ ನಾರ್ಮಲ್ ಇತ್ತು. ಡಾಕ್ಟರು ಅಷ್ಟೇ ನೆಕ್ಸ್ಟ್ ಟೈಮು ಪೆಟ್ ಸ್ಕ್ಯಾನ್ ಬೇಡ, ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ, CT ಸ್ಕ್ಯಾನ್ ಮಾಡಿಸೋಣ ಅಂತ ಹೇಳಿದರು. ಸೊ CT ಸ್ಕ್ಯಾನು ಅಷ್ಟೇ 3 ಮಂತ್ಸ್ ಗ್ಯಾಪ್ ಕೊಟ್ಟು ಮಾರ್ಚ್ ಮಿಡ್ಡಲ್ಲಿ ಮಾಡಿಸಿದ್ದೆ. ಸೊ ಎಕ್ಸಾಕ್ಟ್ಲಿ 1 ಇಯರ್ ನಂದು ಕ್ಯಾನ್ಸರ್ ಇದೆ ಅಂತ ಗೊತ್ತಾಗಿದ್ದ ದಿನವೇ ನಾನು CT ಸ್ಕ್ಯಾನ್ ಮಾಡಿಸಿ ಡಾಕ್ಟರ್ನ ಮೀಟ್ ಆಗಿದ್ದೆ. ಸೊ ಆ ಸ್ಕ್ಯಾನಲ್ಲೂ ಅಷ್ಟೇ 90% ಎಲ್ಲನೂ ಕೂಡ ನಾರ್ಮಲ್ ಆಗಿತ್ತು. ಕೆಲವೊಂದು ಮೇನ್ ಮಾಸ್ ಏನಿದೆ ಅಂದರೆ ಲಿಂಫ್ ನೋಡು, ಅದು ಒಂದು 3.8 to 9 ಸೆಂಟಿಮೀಟ್ರು ಈ ಥರ ರೆಡ್ಯೂಸ್ ಆಗಿತ್ತು. ಸೊ ಯಾವುದೇ ರೀತಿ ಪ್ರಾಬ್ಲಮ್ ಇರಲಿಲ್ಲ, ನನಗೆ ಸ್ವಲ್ಪ ಸ್ಪೀಡಾಗಿ ರೆಡ್ಯೂಸ್ ಆಗಿದೆ. ಮತ್ತು ಬೇರೆ ಲಿಂಫ್ ನೋಡ್ಸ್ ಏನಿದೆ ಅದನ್ನು ಕೂಡ ನಾರ್ಮಲ್ ಇದೆ. ಕೆಲವೊಂದು ಚಿಕ್ಕದು ಒಂದಿದೆ ಥೈಮಸ್ ಅಂತ, ಅದನ್ನು ಅಬ್ಸರ್ವೇಷನಲ್ಲಿ ಇಟ್ಟಿದ್ದಾರೆ. ಅದು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಸದ್ಯದಲ್ಲಿ. ಅದು ಬಿಟ್ಟು ಆಲ್ಮೋಸ್ಟ್ ಕ್ಯಾನ್ಸರ್ ರಿಲೇಟೆಡ್ ಏನೇನಿತ್ತು ಪ್ರಾಬ್ಲಮ್ಸು, ಲಿಂಫ್ ನೋಡ್ಸ್ ಇರ್ಬೋದು ಮತ್ತು ಬ್ಲಡ್ ಟೆಸ್ಟ್ ರಿಪೋರ್ಟ್ಸ್ಗಳಿರ್ಬೋದು, ಎಲ್ಲನೂ ಕೂಡ ಆಲ್ಮೋಸ್ಟ್ ನಾರ್ಮಲ್ ಇದೆ. ಬಟ್ ಅದನ್ನು ಹೊರತುಪಡಿಸಿ ಕ್ಯಾನ್ಸರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಹೊರತುಪಡಿಸಿ ಬೇರೆ ಒಂದಷ್ಟು ಸೈಡ್ ಎಫೆಕ್ಟ್ಸ್ ಕೂಡ ಆಗುತ್ತೆ ಗಾಯ್ಸ್. ಯಾರಾದರೂ ಕೀಮೋಥೆರಪಿ, ಟಾರ್ಗೆಟೆಡ್ ಥೆರಪಿ, ಈ ಥರ ಇಮ್ಯುನೋಥೆರಪಿಗಳನ್ನ ತೊಗೊಂಡಿದ್ರೆ ನಾವು ಏನು ಅನ್ಕೊತೀವಿ, ನಮಗೆ ಬರೀ ಕ್ಯಾನ್ಸರ್ ಮಾತ್ರ ಫೋಕಸ್ ಮಾಡಿರ್ತೀವಿ. ಅದನ್ನು ಹೊರತುಪಡಿಸಿ ಒಂದಷ್ಟು ಪ್ರಾಬ್ಲಮ್ಸು ಕೂಡ ಆಗುತ್ತೆ. ನನಗೂ ಕೂಡ ಅದರಲ್ಲಿ ಮೇಯ್ನ್ ಪ್ರಾಬ್ಲಮ್ ಅಂದರೆ ಕೆಲವರು ಬೇರೆ ಬೇರೆ ಇರುತ್ತೆ. ಕೆಲವರು ಟಯರ್ಡ್ನೆಸ್ ಇರುತ್ತೆ, ಸರಿಯಾಗಿ ಊಟ ತಿನ್ನೋದಕ್ಕಾಗಿರೋದಿಲ್ಲ. ಇದು ಸ್ವಲ್ಪ ಏಜ್ ಆದವರಲ್ಲಿ ಈ ಥರ ಪ್ರಾಬ್ಲಮ್ಸ್ ಇರುತ್ತೆ. ನಮ್ಮಂಥ ಯಂಗ್ ಏಜ್ಗಳಲ್ಲಿ ಈ ಥರ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇರೋದಿಲ್ಲ. ಸ್ವಲ್ಪ ಟಯರ್ಡ್ನೆಸ್ ಅನ್ನೋದು ಇದ್ದೇ ಇರುತ್ತೆ. ಹೆವಿ ಟ್ರಾವೆಲ್ ಮಾಡೋದಕ್ಕಾಗಲ್ಲ, ಏನಾದರೂ ಕೆಲಸ ಮಾಡ್ತಿದ್ರೆ ಕೆಲವೊಂದು ಸಲ ಬ್ರೈನ್ ಫಾಗ್ ಅಂತ ಅಂತಾರೆ, ಅಂದರೆ ಅಷ್ಟು ಇಂಟ್ರೆಸ್ಟ್ ಬರೋದಿಲ್ಲ, ಆ ಥರ ಎಲ್ಲ ಆಗುತ್ತೆ ಕೆಲವೊಂದು ಸಲ ಅಷ್ಟೇ. ಅದನ್ನು ಮ್ಯಾನೇಜ್ ಮಾಡ್ಬೋದು ಈಸಿಯಾಗಿ, ರೆಗ್ಯುಲರ್ ವರ್ಕೌಟ್ಸ್ ಮಾಡೋದ್ರಿಂದ ಅದನ್ನೇ ಮ್ಯಾನೇಜ್ ಮಾಡ್ಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ಅದ್ರ ಜೊತೆಗೆ ನನ್ನ ಬ್ಲಡ್ ಟೆಸ್ಟ್ ರಿಪೋರ್ಟ್ಸ್ ಇರ್ಬೋದು, ಈ ಸಲ ತುಂಬ ಚೆನ್ನಾಗಿ ಬಂದಿತ್ತು. ಅದರಲ್ಲಿ ನನಗೆ ತುಂಬ ಖುಷಿಯಾದಂಥ ಬ್ಲಡ್ ರಿಪೋರ್ಟ್ ಅಂದರೆ ಲಿವರ್ ಫಂಕ್ಷನ್ ಟೆಸ್ಟ್. ಇದ್ರ ಬಗ್ಗೆ ಹೇಳಬೇಕಂದ್ರೆ ನನಗೆ ಆಲ್ಮೋಸ್ಟ್ ಫಸ್ಟ್ ನನ್ನ ಕ್ಯಾನ್ಸರ್ ಇದೆ ಅಂತ ಗೊತ್ತಾದಾಗ ಫಸ್ಟು ಪೆಟ್ ಸ್ಕ್ಯಾನ್ ಮಾಡಿಸಿದಾಗ ಲಿವರ್ ಸೈಜ್ ದೊಡ್ಡ ಇದೆ ಅಂತ ಬಂದಿತ್ತು. ಅಂದರೆ ಅದು ಆಲ್ಮೋಸ್ಟ್ ಫ್ಯಾಟಿ ಲಿವರ್ ಅಂತ ಕನ್ಸಿಡರೇಷನ್ ಮಾಡ್ತಾರೆ. ಯಾಕೆ ಅದು ದೊಡ್ಡ ಆಯ್ತಂದರೆ, ಒಂದು ನನ್ನ ಹೈಟ್, ನಾನು ತುಂಬ ಸ್ವಲ್ಪ ಹೈಟ್ ಇದ್ದೆ ಮತ್ತು ವೆಯ್ಟ್ ಕೂಡ ಲೆಸ್ ಇತ್ತು, ನನ್ನ ಬಾಡಿ ಮಾಸ್ ಎಲ್ಲ ತುಂಬ ಕಡಿಮೆ ಇತ್ತು, ಕ್ಯಾನ್ಸರ್ ಕೂಡ ಆಗಿತ್ತು, ಹಾರ್ಮೋನಲ್ ಇಂಬ್ಯಾಲೆನ್ಸು ಈ ಥರ ಎಲ್ಲ ಆಗಿ ಸ್ವಲ್ಪ ಫ್ಯಾಟಿ ಲಿವರ್ ಥರ ಆಗಿತ್ತು. 1 ಸೆಂಟಿಮೀಟ್ರಲ್ಲಿ ವೇರಿಯೇಷನ್ಸ್ ಇತ್ತಷ್ಟೇ ಆ್ಯಕ್ಚುಲ್ ಅವ್ರು ಮೆಷರ್ ಮಾಡೋದಕ್ಕೂ ಮತ್ತು ನನಗಿದ್ದು ಲಿವರ್ ಸೈಜ್ಗೂ. ಬಟ್ ಡಾಕ್ಟರ್ ಅದನ್ನು ಇಗ್ನೋರ್ ಮಾಡಿದ್ರು, ಯಾಕಂದರೆ ನಿನ್ನ ಹೈಟ್ ಇದೆಯಾ ಮತ್ತು ಸ್ವಲ್ಪ ಸ್ಪೋರ್ಟ್ಸಲ್ಲೂ ಕೂಡ ಆ್ಯಕ್ಟಿವ್ ಆಗಿದೆಯಾ, ಅದರಿಂದ ನಿನಗೆ ಅದು ಸ್ವಲ್ಪ ದೊಡ್ಡ ಇದೆ, ಇಟ್ಸ್ ನಾಟ್ ಅ ಪ್ರಾಬ್ಲಮ್ ಅಂತ ಹೇಳಿದರು. ಬಟ್ ಆದರೂ ನನಗೆ ಅದು ಖುಷಿ ಆಗಿರಲಿಲ್ಲ, ಅಯ್ಯೋ ಏನೋ ಪ್ರಾಬ್ಲಮ್ ಆಗಿದೆ ನನ್ನ ಲಿವರ್ಗೆ ಅಂತ ಅನಿಸ್ತಿತ್ತು. ಸೊ ನಾನು ಅದೊಂದು 3 ಮಂತ್ಸು ಒಂದು ಸ್ವಲ್ಪ ಫುಡ್ಡು ಡಯಟಲ್ಲಿ ಸ್ವಲ್ಪ ಮ್ಯಾನೇಜ್ ಮಾಡಿದ್ದೆ. ಏನು ಮಾಡಿದ್ದೆ ಅಂತ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ಸಲ ನನ್ನ ಲಿವರ್ ಫಂಕ್ಷನ್ ಟೆಸ್ಟ್ ಎಷ್ಟು ಕಂಪ್ಲೀಟ್ಲಿ ಕ್ಲೀನ್ ಇತ್ತದು. ಆಲ್ಬಮಿನ್, ಕೆಲವೊಂದು ಪ್ರೋಟೀನ್ಸ್ ಎಲ್ಲ ಬರುತ್ತೆ ಲಿವರಲ್ಲಿ, ಅದೆಲ್ಲ ತುಂಬ ಪರ್ಫೆಕ್ಟ್, ಯಾವುದೇ ರೀತಿ ನೆಗೆಟಿವ್ ಅಂತ ಒಂದು ಮಾರ್ಕು ಕೂಡ ಇರಲಿಲ್ಲ. ಅದಂತೂ ಫುಲ್ ಖುಷಿ ಆಯಿತು.
ಜೊತೆಗೆ ಕ್ರಯಾಟಿನ್ ಟೆಸ್ಟು ಅಷ್ಟೇ. ಮತ್ತು ನಮ್ಮದು ಹಿಮೋಗ್ಲೋಬಿನ್ನು 11.2 ಈ ಥರನೇ ಮೇಂಟೈನ್ ಆಗಿತ್ತು. ಇದೆಲ್ಲ ತುಂಬ ಚೆನ್ನಾಗಿತ್ತು. ಎಲೆಕ್ಟ್ರೋಲೈಟ್ಸು ಮತ್ತು ಲಿಂಪೋಸೈಟ್ಸು, ನ್ಯೂಟ್ರೋಫಿಲ್ಸು ಇದೆಲ್ಲ CBC ಟೆಸ್ಟಲ್ಲಿ ಬರುವಂಥ ಒಂದಷ್ಟು ಪ್ಯಾರಾಮೀಟರ್ಸು ಎಲ್ಲನೂ ಕೂಡ ತುಂಬ ನಾರ್ಮಲ್ ಇತ್ತು. ಯಾವುದೇ ರೀತಿ ಏನೋ ಒಂದು ಕ್ಯಾನ್ಸರ್ ಅಂಶ ಇದೆ ಅಂತ ತೋರಿಸ್ಕೊಡುವಂಥ ಒಂದು ಮಾರ್ಕರ್ ಕೂಡ ನಮಗೆ ಬ್ಲಡ್ಡಲ್ಲಿ ಇರಲಿಲ್ಲ. ಸೊ ಎಲ್ಲ ಚೆನ್ನಾಗಾಯಿತು. ಬಟ್ ಕೆಲವೊಂದಷ್ಟು ಸೈಡ್ ಎಫೆಕ್ಟ್ಸ್ಗಳ ಬಗ್ಗೆ ಮಾತಾಡೋದಾದರೆ, ನನಗೆ ಮೊದಲೇ ಹೇಳ್ಕೊಂಡಂಗೆ ಒಂದು ಸೈಡ್ ಎಫೆಕ್ಟ್ ನನ್ನನ್ನು ತುಂಬ ಕಾಡಿದ್ದು ಅದು ಥೈರಾಯ್ಡ್. ಇದು ಆ್ಯಕ್ಚುಲಿ ನನಗೆ ಇಷ್ಟ ಇಲ್ಲದೆ ಇರೋ ಡಿಸೀಸ್ಗಳಲ್ಲಿ ಒಂದು. ಡಿಸೀಸ್ ಅಂತ ಹೇಳಲ್ಲ, ಯಾಕಂದರೆ ಕ್ಯಾನ್ಸರ್ ಅನ್ನೋ ಡಿಸೀಸ್ನ ನಾನು ಡೈಜೆಸ್ಟ್ ಮಾಡ್ಕೊಂಡಿದ್ದೀನಿ. ಬಟ್ ಈ ಥೈರಾಯ್ಡ್ ಅನ್ನೋದು ನನಗೆ ಎಷ್ಟು ಹೆವಿ ಸ್ಟ್ರೆಸ್ ಮಾಡಿದೆ ಅಂದರೆ, ಅಪ್ಕಮಿಂಗ್ ವೀಡಿಯೋದಲ್ಲಿ ನಾನು ಪೂರ್ತಿ ಥೈರಾಯ್ಡ್ ಇಷ್ಟನ್ನೇ ಹೇಳ್ತೀನಿ. ಮತ್ತು ಹೇಗಿದೆ ಸಿಚುವೇಶನ್ಸು ಎಲ್ಲನೂ ಕೂಡ ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ಹೇಳ್ತೀನಿ. ತುಂಬ ಪ್ರೆಷರ್ ಮಾಡಿದ್ದು ಅಂದರೆ ಈ ಥೈರಾಯ್ಡ್ ಒಂದೇ. ಅದು ಬಿಟ್ಟರೆ ಅದರಿಂದನೇ ಸ್ವಲ್ಪ ಅದರಿಂದ ಸರೌಂಡಿಂಗ್ಸಲ್ಲೇ ನನಗೆ ಸೈಡ್ ಎಫೆಕ್ಟ್ಸ್ ಆಗಿದ್ದು. ಇನ್ನು ಕ್ಯಾನ್ಸರ್ ರಿಲೇಟೆಡ್ ಇರ್ಬೋದು, ಅದರಿಂದ ರಿಕವರಿ ಇರ್ಬೋದು, ಎಲ್ಲನೂ ಕೂಡ ಚೆನ್ನಾಗಾಯಿತು. ಮತ್ತು ನೀವು ಹೇರ್ ಗ್ರೋನು ಕೂಡ ನೋಡ್ಬೋದು, ಆಲ್ಮೋಸ್ಟ್ ಚೆನ್ನಾಗಾಗಿದೆ. ಅಕ್ಟೋಬರಲ್ಲಿ ನಾನು ಕ್ಲೀನ್ ಶೇವ್ ಮಾಡಿದ್ದೆ. 6 months ಆಗಿದೆ. ಅಂದರೆ ಇನ್ನೂ ಗ್ರೋ ಆಗಬೇಕಿತ್ತು. ಅದು ಯಾಕೆ ಗ್ರೋ ಆಗಿಲ್ಲ ಅಂದರೆ ಅದಕ್ಕೂ ಕೂಡ ಕಾರಣ ಥೈರಾಯ್ಡೆ. ನಿಮ್ಗೇನಾದರೂ ಅದ್ರ ಬಗ್ಗೆ ತಿಳ್ಕೊಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ನನ್ನ ಅಪ್ಕಮಿಂಗ್ ವೀಡಿಯೋನ ತಪ್ಪದೆ ನೋಡಿ. ಸೊ ಇದಿಷ್ಟು ನನ್ನ ಒಂದು ಪೋಸ್ಟ್ ಕಿಮೋಥೆರಪಿ ಜರ್ನಿ ಆಗಿತ್ತು. ಇನ್ನೂ ಹೇಳ್ದಂಗೆ ಥೈರಾಯ್ಡ್ ಬಗ್ಗೆ ಇನ್ನೂ ಹೇಳಬೇಕಾಗಿದೆ ತುಂಬ ಇದೆ. ಅದೊಂದೇ ನನ್ನನ್ನು ತುಂಬ ಸಫರ್ ಮಾಡಿದ್ದು. ಅದ್ರ ಬಗ್ಗೆ ಅಪ್ಕಮಿಂಗ್ ವೀಡಿಯೋಸಲ್ಲಿ ಹೇಳ್ತೀನಿ. ಇನ್ನು ಅದು ಬಿಟ್ಟು ಬೇರೆ ಅಂದರೆ ಸ್ವಲ್ಪ ಕೆಲವೊಂದು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದು ಪರ್ಸ್ನಲ್ ಆಗಿರುತ್ತೆ. ಯಾಕಂದರೆ ಟ್ರೀಟ್ಮೆಂಟ್ ಜರ್ನಿ ಟೈಮಲ್ಲಿ ಹೆಂಗೋ ಇನ್ಶೂರೆನ್ಸ್ ಕವರ್ ಆಗ್ತಿತ್ತು. ಅದಾದಮೇಲೆ ಏನೇನೋ ಟೆಸ್ಟ್ ಇರ್ಬೋದು, ಪೆಟ್ ಸ್ಕ್ಯಾನ್ ಇರ್ಬೋದು, ಆಲ್ಮೋಸ್ಟ್ 3 ಪೆಟ್ ಸ್ಕ್ಯಾನು, ಒಂದು CT ಸ್ಕ್ಯಾನು, ಮತ್ತು ಮಧ್ಯದಲ್ಲಿ ಬ್ಲಡ್ ಟೆಸ್ಟು, ಡಾಕ್ಟರ್ ಕನ್ಸಲ್ಟೇಷನ್ಸು ಇದೆಲ್ಲನೂ ಕೂಡ ನನ್ನ ಮೇಲೆ ಬಿದ್ದಿತ್ತು. ಸೊ ಇವೊಂದಷ್ಟು ಮ್ಯಾನೇಜಬಲ್ ಮಾಡ್ಕೋಬೋದು, ಏನೂ ಪ್ರಾಬ್ಲಮ್ ಇಲ್ಲ. ನಾವು ಬದುಕಿದ್ರೆ ಎಲ್ಲನೂ ಕೂಡ ಮಾಡ್ಬೋದು. ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿತ್ತು ಗಾಯ್ಸ್. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.